ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇದು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಎಲ್ರಿಗೂ ಒಳ್ಳೆಯದಾಗತ್ತೆ. ಆಲ್ಮೋಸ್ಟ್ ಇದು ಕಡಿಮೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಹೆಲ್ತಿ ಕೂಡ ಇರುತ್ತೆ. ಹಾಗೆ ನಾವು ಕೊಟ್ಟರೆ ಮಕ್ಕಳು ಕೂಡ ತಿನ್ನಲ್ಲ, ನಮಗೂ ಒಂಥರ ಅನಿಸ್ತಾ ಇರುತ್ತೆ. ಬಟ್ ಈ ಥರ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕೂಡ ಟೇಸ್ಟು, ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು ಈ ಸಮ್ಮರಲ್ಲೆಲ್ಲ. ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಯಾಕೆ ಇದನ್ನು ನಿಮಗೂ ತೋರಿಸ್ಬಾರ್ದು ಅಂತ ಹೇಳಿ, ನಿಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದು ಈ ರೆಸಿಪಿನ ಅಂತ ಹೇಳಿ ನಾನು ಮಾಡಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಕೊನೆವರೆಗೂ ವೀಡಿಯೋಸ್ನ ನೋಡಿ ಪ್ಲೀಸ್. ಓಕೆನಾ? ನಾನಿವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಓಕೆನಾ? ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. 1 ಮಂತ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತು ಒಂದು 5 ಡೇಸ್ ಏನೋ ಆಗಿದೆ. ಚಾನಲ್ ಸ್ಟಾರ್ಟ್ ಮಾಡಿ 1 ಮಂತ್ 1 ವೀಕ್ ಆಯಿತು. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಇಷ್ಟಪಟ್ಟು ಮಾಡ್ತಾ ಇರೋವಂಥದ್ದು ಕೆಲಸ ಇದು, ವೀಡಿಯೋಸ್ ಮಾಡೋದು. ನನಗೆ ತುಂಬ ಮುಜುಗರ ವೀಡಿಯೋಸಲ್ಲೆಲ್ಲ ಮಾತಾಡುವಾಗ, ಆದ್ರೂ ಧೈರ್ಯ ಮಾಡಿ ಮುಜುಗರ ಎಲ್ಲ ಎತ್ತಿ ಸೈಡಿಗಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೆ ಪ್ರೋತ್ಸಾಹ ನೀಡಿ. ನಿಮ್ಮದು ಹೀಗೆ ಇರಬೇಕಂತ ಕೇಳ್ಕೊತೀನಿ. ಓಕೆ, ಮಾತಾಡೋದು ಬೇಡ, ಪಟಾಪಟ್ ಅಂತ ಫಸ್ಟು ಏನು ರೆಸಿಪೀಸ್ ತೋರಿಸ್ತೀನಿ ಬನ್ನಿ. ಓಕೆ, ನಾನು ಇವಾಗ ಏನು ರೆಸಿಪಿ ಮಾಡೋಣ ಅಂತಂದರೆ, ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಓಕೆ, ಸ್ವಲ್ಪ ಆಯಿತು, ಹಾಗಾಗಿ ಕವರಲ್ಲೇ ಕಟ್ಟಿಟ್ಟಿದ್ದೆ. ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಉಪ್ಪು, ಮತ್ತು ಇದು ನೋಲ್ಕೋಲು. ನಾನು ಎಲ್ಲದನ್ನು ತುರಿದಿಟ್ಕೊಂಡಿದ್ದೀನಿ. 1 ನೋಲ್ಕೋಲು, 1 ಬೀಟ್ರೋಟು, 1 ಕ್ಯಾರೆಟು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆ ನೀವು ಜೀರಿಗೆ ಬೇಕಾದರೂ ಹಾಕ್ಕೋಬೋದು. ಮತ್ತು ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಹಾಗೆ ಸಿಗುತ್ತೆ ಅಂತ ಹೇಳಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಆನಿಯನ್ ಜೊತೆನೆ. ಮತ್ತು ಆನಿಯನ್ ಇಷ್ಟನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತೀನಿ. ಒಂದು ಕೈಯಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಟ್ರೈಪೋಡ್ಗೆ ಹಾಕ್ಬಿಡ್ತೀನಿ ಮೊಬೈಲು, ಆಮೇಲೆ ತೋರಿಸ್ತೀನಿ. ಇದು ಹೆಲ್ತಿ ಫುಡ್ಡು. ನೀವು ವೆಜಿಟೇಬಲ್ಸ್ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಹಾಗಾಗಿ ಇದನ್ನು ನೀವು ಈ ಥರ ಏನು ತುರಿದು ರೊಟ್ಟಿ ಚಪಾತಿ ಆ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟಿತ್ತು ತರಕಾರಿ, ಹಾಗಾಗಿ ಇಷ್ಟನ್ನು ತುರಿದಿಟ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಇವಾಗ ನಾನು ರಾಗಿ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಜರಡಿ ಮಾಡಿರ್ತೀನಿ ಆಲ್ರೆಡಿ, ಬಟ್ ಇಟ್ಟಿರ್ತೀವಲ್ಲ, ಹಾಗೇ ಹುಳ ಏನಾದರೂ ಆಗಿದ್ರೆ ಅಂತ ಹೇಳಿ ಭಯಕ್ಕೆ ಸ್ವಲ್ಪ ಜರಡಿ ಮಾಡಿಕೊಂಡೆ ನಾನು. ಏನೂ ಆಗಿಲ್ಲ, ಚೆನ್ನಾಗಿರೋದೇನೆ ಇದು. ಚೆನ್ನಾಗಿದೆ ಹಿಟ್ಟು, ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇತ್ತು ರಾಗಿ ಹಿಟ್ಟು, ಹಾಗೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತರಕಾರಿನೂ ಇತ್ತು ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ. ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಓಕೆನಾ? ಈ ಕ್ವಾಂಟಿಟಿ ನೀವು ತೊಗೊಂಡಿರ್ತೀರಲ್ವ, ಆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಯಾಕಂದರೆ ನಾನು ತರಕಾರಿ ಕೂಡ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಾವೇನಾದರೂ ಪಲ್ಯ ಆ ಥರ ಏನಾದರೂ ಮಾಡಿ ಕೊಟ್ಟಾಗ ಏನು ಮಾಡ್ತಾರೆ ಮಕ್ಕಳು, ತಿನ್ನೋದಿಲ್ಲ, ಎಲ್ಲ ಎತ್ತಿಟ್ಬಿಡ್ತಾರೆ ಸೈಡಿಗೆ. ಸೊ ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತಿಂತಾರೆ ಎಲ್ಲರೂ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಈಗ ನಾನು ಆನಿಯನ್ ಮತ್ತು ಮೆಣಸಿನ್ಕಾಯಿನ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಸಣ್ಣ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಚಾಪರಲ್ಲೇ ಮಾಡಿಕೊಂಡೆ. ಈ ಥರ ಚಾಪರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ಇದು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಮೀಶೋ ರಿವ್ಯೂ ಕೊಡುವಾಗ, ಮೀಶೋ ಹಾಲ್ ಮಾಡಿದಾಗ ಪ್ರಾಡಕ್ಟ್ ರಿವ್ಯೂ ಕೊಡುವಾಗ ಇದು ನಾನು ಮರ್ತೇ ಹೋಗಿದ್ದೆ, ನಾನು ತೊಗೊಂಡಿದ್ದೀನಿ ಅನ್ನೋದೇನೆ. ಹಾಗಾಗಿ ನಾನು ಕೊಟ್ಟಿರಲಿಲ್ಲ, ಬಟ್ ಇವಾಗ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಒಂದು 3/4 kg ಕೆಪಾಸಿಟಿ ಇರುವಂಥದ್ದು. ಆರಾಮ್ಸೆ ನೀವು ಒಂದು 3 ಇಂದ 4 ಆನಿಯನ್ ಹಾಕ್ಕೊಂಡು ಮೀಡಿಯಮ್ ಸೈಜ್ದು ಚಾಪ್ ಮಾಡ್ಕೋಬೋದು. ಅಟ್ ಎ ಟೈಮ್, ಒಂದೇ ಟೈಮಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ನಾನು 179 ರೂಪೀಸ್ ಏನೋ ಕೊಟ್ಟು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನಾನು 1 ಡೇಗೆ ಡೆಲಿವರಿ ಸಿಕ್ಕಿತ್ತು. ಹಾಗಾಗಿ ತುಂಬ ಚೆನ್ನಾಗಿದೆ. ನಾನು ಪ್ರಿಫರ್ ಮಾಡ್ತೀನಿ. ಈ ಥರದಕ್ಕೆಲ್ಲ ನಾವು ಚಾಪ್ ಮಾಡ್ಕೋಬೇಕು ಅಂದರೆ ಈಸಿ ಆಗುತ್ತೆ ಇದು. ಓಕೆನಾ? ನಿಮಗೆ ಬೇಕಂದರೆ ಬೈ ಮಾಡ್ಬೋದು. ಇವಾಗ ನಾನು ನೋಕೋಲ್ ಹಾಕ್ಕೊಳ್ತೀನಿ, ಮತ್ತು ಬೀಟ್ರೋಟ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟನ್ನು ಎಲ್ಲ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ.
ಜಾಸ್ತಿ ತರಕಾರಿನೇ ಆಯಿತು. ನಂಗೆ ಜಾಸ್ತಿ ತರಕಾರಿ ಬೇಕಂತಲೇ ಫುಲ್ ಬಂದು ತೊಗೊಂಡು ಹಾಕೋತಾ ಇದ್ದೀನಿ. ನಿಮಗೆ ತರಕಾರಿ ಚಾಪ್ ಏನೋ ತುರ್ದಿಟ್ಕೊಂಡಿರೋದು ಜಾಸ್ತಿ ಬೇಡ, ನಮಗೆ ಬರೀ ರಾಗಿ ರೊಟ್ಟಿ ಜಾಸ್ತಿ ಇರಬೇಕು ಅಂದರೆ ನೀವು ಬೇಕಾದ್ರೆ ತರಕಾರಿನ ಕಡಿಮೆ ಮಾಡ್ಕೋಬೋದು. ಬಟ್ ಹಾಗೆ ಕೊಟ್ಟರೆ ಯಾರು ತಿನ್ನಲ್ಲ. ಹಾಗಾಗಿ ಏನು ಚಾಪ್ ಜಾಸ್ತಿ ಹಾಕೊಂಡು ಈ ಥರದಕ್ಕೆ ಹಾಕೊಂಡು ಮಾಡ್ರೆ ಒಂಥರ ಸ್ಪೆಷಲ್ಲಾಗೂ ಇರುತ್ತೆ ಮಕ್ಕಳಿಗೆ, ಮತ್ತು ಚೆನ್ನಾಗೂ ಕಾಣುತ್ತೆ. ಅದೇ ಇಷ್ಟೇ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಮತ್ತು ಚೆನ್ನಾಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ. ಈ ಮಕ್ಕಳಿಂದನೂ ತಿಂತಾರೆ. ದೊಡ್ಡವ್ರಿಗಾದರೆ ಹೇಳ್ಬಿಟ್ಟು ತಿನ್ನಿಸ್ಬೋದು, ಬಟ್ ಮಕ್ಕಳಿಗೆ ಹೇಳೋಕ್ಕಾಗಲ್ಲ, ಆಟ ಮಾಡ್ತಾರೆ. ಸೊ ಅಂಥವ್ರಿಗೆ ಇದು ಬೆಸ್ಟ್. ಬಟ್ ಮಕ್ಳಿಗೆ ಕೊಡುವಾಗ ನೋಡ್ಕೊಳ್ಳಿ ನೀವು, ಹಸಿರು ಮೆಣಸಿನ್ಕಾಯಿನ ಖಾರ ಮಾಡಿ ಕೊಡ್ಬಿಡಿ. ಇವಾಗ ನೀರು ಹಾಕದೇನೆ ಫಸ್ಟ್ ಇವಾಗ ಆನಿಯನ್ನಲ್ಲೂ ನೀರಿನ ಅಂಶ ಇರುತ್ತೆ, ಮತ್ತು ತರಕಾರಿನೂ ತುರ್ದಿಟ್ಕೊಂಡಿರೋದ್ರಿಂದ ಅದರಲ್ಲೂ ನೋಡಿ ಏನು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಫಸ್ಟ್ ಎಷ್ಟು ಬೇಕು ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹಿಟ್ಟು ಕಡಿಮೆನೇ ಆಯಿತು, ತರಕಾರಿ ತುಂಬ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ನಾನು ನೋಡಿ ಬೇಕಂದರೆ ನಾನು ಗೋಧಿ ಹಿಟ್ಟು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು, ಯಾಕಂದರೆ ತರಕಾರಿ ಒಂದೊಂದು ಫುಲ್ ಮಾಡ್ಕೊಂಡಿದ್ದೀನಿ ಅಲ್ಲ. ಹಾಗಾಗಿ ನಮ್ಮ ಅತ್ತೆ ಮನೆಗೂ ಕೊಟ್ಟರೆ ಚೆನ್ನಾಗಿರುತ್ತೆ, ಅವರು ಖುಷಿಯಾಗಿ ತಿಂತಾರೆ. ಸೊ ಗೋಧಿ ಹಿಟ್ಟು ಹಾಕೋತೀನಿ ಸ್ವಲ್ಪ ನಾನು. ರಾಗಿ ಹಿಟ್ಟಿಗೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ರಾಗಿ ಹಿಟ್ಟು ಕಡಿಮೆ ಆಯಿತು. ಆ್ಯಕ್ಚುಲಿ ರಾಗಿ ಹಿಟ್ಟೆ ಅಷ್ಟೊಂದು ಇದೆಯಲ್ಲ ಅಂತ ಅಂದ್ಕೊಂಡೆ, ಬಟ್ ತರಕಾರಿನೇ ಆಗೋಯ್ತೀವಿ. ನೋಡ್ಕೊಳ್ಳಿ, ನೀವು ಎಷ್ಟು ಹಿಟ್ಟು ಹಾಕೋತಾ ಇದ್ದೀರಾ ಅಷ್ಟಕ್ಕೆ ತರಕಾರಿನ ಇದು ಮಾಡ್ಕೊಳ್ಳಿ, ಓಕೆನಾ. ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ನಾನು ಗೋಧಿ ಹಿಟ್ಟು 5 kg ಪ್ಯಾಕೆಟ್ ತೊಗೊಂಬಂದು ನಮ್ಮ ಮನೇಲಿ ಫಸ್ಟೆಲ್ಲ ಹಿಟ್ಟು ಚಪಾತಿ ಎಲ್ಲ ಮಾಡ್ತಾ ಇಲ್ಲ, ನೀವು ಅರ್ಧ ತಿನ್ನಲ್ಲ ಅಂತ ಹೇಳಿ, ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ 5 kg ತೊಗೊಂಡು ಅಮ್ಮ ನಾನು ಇಬ್ಬರು ಶೇರ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಇದಕ್ಕೆ ಹಾಕೊಂಡ್ಬಂದೆ ಕವರ್ಗೆ. ಅದು ಹಂಗೆ ಇದೆ, ಬಾಕ್ಸಿಗೆ ಶಿಫ್ಟ್ ಮಾಡೇ ಇಲ್ಲ ನಾನು. ಒಂದು ಬೌಲಷ್ಟು ಈ ಬೌಲಲ್ಲಿ, ಈ ಬೌಲ್ ಅಳತೆನಲ್ಲಿ 1 ಬೌಲಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೊತೀನಿ. ಹೆಂಗೆ ಗೊತ್ತಾ, ಬಟ್ ಬೇಜಾರೇನಂದ್ರೆ ಕೆಲ್ಸಕ್ಕೆ ಹೋಗೋರು ಬೇಗ ಮಾಡಿ ಹೋಗೋಕ್ಕಾಗಲ್ಲ, ಅದೇ ಹಿಂಸೆ. ಏನಲ್ಲ, ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ಮೊದಲೇ ರಾಗಿ ಹಿಟ್ಟು ಕಪ್ಪು. ಇದನ್ನ ತಟ್ಕೊಂಡು ಬೇಕಾದರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಇವಾಗ ತಟ್ಟಿ ಮಾಡೋಷ್ಟು ಟೈಮ್ ಇಲ್ಲ, ನಾನು ಆಫೀಸ್ಗೆ ಬೇರೆ ಹೋಗ್ಬೇಕು ಇವಾಗ, ನಂಗೆ ಟೈಮ್ ಆಗ್ತಿದೆ. ಸೊ ಹಾಗಾಗಿ ನನಗೆ ರಾತ್ರಿ ಯಾಕೋ ರಾಗಿ ರೊಟ್ಟಿ ತಿನ್ಬೇಕಂತ ಅನಿಸ್ತಾ ಇತ್ತು. ಬರೀ ರಾಗಿ ರೊಟ್ಟಿ ತಿನ್ನೋದೇನೋ, ಹಾಗೆ ತಿನ್ನೋಕ್ಕಾಗಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಈ ಥರ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಇವಾಗ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಇದರ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಇದಕ್ಕೆ ನನಗೆ ನಾನು ತವ ಮೇಲೇ ಈಗ ಮಾಡೋ ಥರ ಮಾಡ್ಕೊತೀನಿ, ಬಳಿಯೋ ಥರ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಓಕೆನಾ. ಈ ದೋಸೆಗಿಂತ ಸ್ವಲ್ಪ ಗಟ್ಟಿ, ಚಪಾತಿಗಿಂತ ಸ್ವಲ್ಪ ತೆಳು, ಆ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಎಲ್ಲ ಕೆಂಪು ಕಾಣಿಸ್ತಾ ಇದೆ ಗೈಸ್. ಬೀಟ್ರೂಟ್ ಹಾಕೊಂಡಿದ್ದೀನಿ ಈಗ.
ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಪ್ಲೀಸ್ ಗೈಸ್ ವೀಡಿಯೋಸ್ನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಓಕೆನಾ? ನಿಜ ಇದು ತುಂಬ ಹೆಲ್ತಿ ಫುಡ್ಡು. ಆ್ಯಕ್ಚುಲಿ ಹಳ್ಳಿಲಿರೋರೆಲ್ಲ ಪುಣ್ಯವಂತರವರೆಲ್ಲ ಇದೆ ಜಾಸ್ತಿ ಮಾಡ್ಕೊಂಡು ತಿಂತಾರೆ. ನಮ್ಮ ಈ ಸಿಟಿ ಲೈಫಲ್ಲಿ ಅಯ್ಯೋ ರಾಗಿ ರೊಟ್ಟಿನ ಅಂತೀವಿ. ಕೆಲವರು ಹಳ್ಳಿಯಿಂದ ಬಂದು ಜೀವನ ಮಾಡೋರು ಅವರು ಕೂಡ ಮಾಡ್ಕೊಂಡು ತಿಂತಾರೆ. ಬಟ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಸ್ವಲ್ಪ ಕಷ್ಟ. ನಾನು ಡೈರೆಕ್ಟಾಗಿ ಹೆಂಚ ಮೇಲೆ ನನಗೆ ಬಳಿದು ನನಗೆ ಅಭ್ಯಾಸ ಇದೆ. ನಾನು ಗೋಧಿ ರೊಟ್ಟಿ ಎಲ್ಲ ಹಾಗೆ ಬೆಳೆಯೋದು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು, ನನಗೆ ರಾಗಿ ರೊಟ್ಟಿ ತರ್ತೀನಿ, ಎತ್ತಾಕಕ್ಕೆ ಬರಲ್ಲ. ಅಕ್ಕಿ ಹಿಟ್ಟು ಸೇಮು. ನೋಡಿ ಈ ಥರ ನಾನು ತಟ್ಕೊಂಡಿದ್ದೀನಿ. ಇನ್ನೂ ತೆಳು ಬೇಕಾದರೆ ಮಾಡ್ಕೋಬೋದು. ನಂಗೆ ಸಾಕು ಅನ್ಸುತ್ತೆ. ನೋಡ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ಮತ್ತೆ. ಓಕೆನಾ? ಅದು ಹೆಂಚ್ ಮೇಲೆನೇ ತಟ್ಕೋಬೇಕು ಗೈಸ್, ಹೆಂಚ್ ಮೇಲೆನೇ ತಟ್ಕೋಬೇಕು ಆಯ್ತಾ. ನಮ್ಮ ಮನೇಲಿ ಹೆಂಚು ಚಿಕ್ಕದಿದೆ, ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ಅಂತ. ತವ ಮೇಲೆ ತಟ್ಕೊಂಡ್ರೆ ಬರುತ್ತಾ, ಇಲ್ಲ ತವ ಹಾಳಾಗಿ ದೋಸೆ ಬರದೆ ಹೋದ್ರೆ ಅಂತ ಭಯ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದು ನಾನು ತವ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಹಾಗೆ ಇಟ್ಟಿರ್ತೀನಿ. ಧೂಳಾಗಿರುತ್ತೆ, ಅದನ್ನು ಒಂಚೂರು ಸ್ಕ್ರಬ್ ಮಾಡ್ಕೊಂಡ್ಬಿಡ್ತೀನಿ. ಆಯಿತು, ಕ್ಲೀನ್ ಮಾಡ್ತೀನಿ. ಕಾಯಕ್ಕಿಡೋಣ. ಆವಾಗಲೇ ಕಾಯಕ್ಕಿಟ್ಟಿದ್ರೆ ಅಷ್ಟೊತ್ತಾಗೆ ಹೋಗ್ತಾಯಿತ್ತು. ಮಾಡಿ ಹಾಟ್ ಬಾಕ್ಸ್ ಹಾಕ್ಕೊಡ್ತೀನಿ. ಹಾಗೆ ಲಂಚ್ ಬಾಕ್ಸ್ಗೆ ಹಾಕ್ತೀನಿ. ಟೈಮ್ ಎಷ್ಟಾಗಿದೆ? 8:30 ಆಗಿದೆ. 1/2 hour ಅಷ್ಟೇ ನನಗೆ ಟೈಮ್ ಇರೋದು. ಕಾಳಿದೆ ಬೇರೆ, ಒಗ್ಗರಣೆ ಮಾಡಿದ್ದು, ಅದನ್ನು ಬೇರೆ ಬಿಸಿ ಮಾಡಬೇಕು. ಚೆನ್ನಾಗಿ ಕಾಯಬೇಕಿದೆ. ಎಷ್ಟು ಕಾಯ್ಕೋ ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ? ಅದು ಸ್ವಲ್ಪ ಇದೆ, ಅದಕ್ಕೆ ಅದು ಬಾಕ್ಸ್ ಚಿಕ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊಪ್ಪು, ದಂಟು ಸೊಪ್ಪು ತಂದಿದೆ. ನೆನ್ನೆ ಬೆಳಗ್ಗೆ ಸಾಂಬಾರು ಮಾಡಬೇಕಾಗಿತ್ತು, ಆದರೆ ನೆನ್ನೆ ಬೆಳಗ್ಗೆ ಸಾಂಬಾರು ಮಾಡಿಲ್ಲ. ಏನು ರಾತ್ರಿ ಮಾಡಿದೆ. ಕೈ ಎತ್ಕೊಳ್ಳೋಕೆ ಸ್ವಲ್ಪ ನೀರು ಇಟ್ಬಿಟ್ಟು, ಆದರೆ ತವ ಮೇಲೆ ಬರೋದ್ರಿಂದ ಕೈ ಬಿಸಿ ಆಗುತ್ತೆ. ಹೆಸರು ಕಾಳು, ತೊಗರಿ ಬೇಳೆ ಮತ್ತೆ ದಂಡು 3 ಹಾಕಿ, ಹೆಸರು ಕಾಳು ತಂಪು. ಮೊಳಕೆ ಕಟ್ಟಬೇಕಿತ್ತು. ಆ್ಯಕ್ಚುಲಿ ಮೊಳಕೆ ಕಟ್ಟಿಲ್ಲ, ಕಟ್ಟಿದಾಗೆಲ್ಲ ತಿನ್ನೋದೇ ಇಲ್ಲ. ಕಟ್ಟುವಾಗ ಜಾಸ್ತಿ ಕಟ್ಕೊಂಡಿರ್ತೀನಿ, ಫ್ರಿಡ್ಜ್ ಹಾಕ್ತಿದ್ದೀನಿ. ನನಗೆ ವೇಸ್ಟ್ ಆಗುತ್ತೆ. ಒಂದಿನ ನಾನು ಒಬ್ಳು ತಿನ್ನೋದು, ಎಷ್ಟು ದಿನ ಅಂತ ತಿನ್ನೋದು. ಅದೇನೋ ಅಳತೆನೇ ಸಿಗೋಲ್ಲ ನನಗೆ, ಜಾಸ್ತಿ ನೆನೆಸ್ಬಿಡ್ತೀನಿ. ಕಾಳಲ್ಲಿ ಅದು ಕಡಿಮೆ ಕಾಣಿಸುತ್ತೆ. ಆಮೇಲೆ ಮೊಳಕೆ ಆದಾಗ ತುಂಬ ಕ್ವಾಂಟಿಟಿ ಕಾಣಿಸುತ್ತಲ್ಲ, ಹಾಗಾಗಿ ಅದು ನನಗೆ ಕಷ್ಟ ಆಗುತ್ತೆ. ಕಾಳು ಕೂಡ ಘಮ ಅಂತದೆ ಗೈಸ್. ಹುಳಿ ಮಾಡಿಬಿಟ್ಟು ಒಂಚೂರು ಲೂಸ್ ಮಾಡ್ತೀವಿ. ಕಾಳೆಲ್ಲ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಅನಿಸುತ್ತೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಕೈ ಮೇಲೆ ಬರೆಯೋಕ್ಕಾಗಲ್ಲ, ತಟ್ಟಿ ಮಾಡಕ್ಕೆ ಬರ್ತಾ ಇಲ್ಲ ಅಂದರೆ ಎಣ್ಣೆ ಕವರ್ ಬರುತ್ತೆ ಅಥವಾ ಬಟರ್ ಪೇಪರ್ ಬರುತ್ತೆ ಅಲ್ಲ, ಅದ್ರ ಮೇಲೆ ತಟ್ಬಿಡ್ಬೇಕಾದ್ರೆ ಹಾಕೋಬೋದು. ಎಣ್ಣೆ ಕವರ್ ತಟ್ಟಬೇಕಾದ್ರೆ ಅದನ್ನ ಹಾಕಕ್ಕೆ ಹೋದ್ರೆ ನಿಮಗೆ ಜಿಂಗತ್ತೆ ಅದು ಎಣ್ಣೆ ಕವರ್. ಅದ್ರ ಬದಲು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಆ ಥರ ಬೇಕಾದ್ರೆ ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಹಾಕೋತೀನಿ. ಯಾರು ರೊಟ್ಟಿಗೆ ಹಾಕೊಳ್ಳೋಲ್ಲ ಎಣ್ಣೆ, ಸ್ವಲ್ಪ ಹಾಕೋತೀನಿ. ನುಚ್ಚಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ನುಚ್ಚಿ ಬೇಯಿಸ್ಕೊಂಡು
ಹಾಕ್ಕೊಳ್ಳಿ, ಬಿಸಿ ಇದ್ರೆ ಇರೋದನ್ನ ಇದು ಮಾಡುತ್ತೆ. ಚಿಕ್ಕದಿದೆ ಗೈಸ್, ಹಾಗಾಗಿ ಏನೋ ತವ ಚಿಕ್ಕದು ನಂದಿದೆ. ಹೆಂಚು ರೊಟ್ಟಿ ಹೆಂಚು ಅಂತಾನೆ ಬೇರೆ ಬರುತ್ತೆ, ಅದೇ ಮಾಡ್ಬೇಕು ನೀವು. ತವನಲ್ಲಿ ಮಾಡ್ಬಿಟ್ಟು ಈ ಥರ ಎಲ್ಲ ತಿಕ್ಕಿದ್ರೆ ನೀವು ಅಷ್ಟೇ ನೆಕ್ಸ್ಟ್ ಇಂಚು ದೋಸೆ ಗೀಸೆ ಏನೂ ಬರೋಲ್ಲ ನಿಮಗೆ. ಸ್ವಲ್ಪ ದಪ್ಪ ಆಯ್ತು, ಗಟ್ಟಿ ಕಲ್ಸ್ಕೊಂಡಿದ್ದಕ್ಕೆ ಇನ್ನೊಂಚೂರು ನೀರು ಹಾಕೊಂಡು ತೆಳು ಕಲ್ಸ್ಕೊತೀನಿ. ತುಂಬ ದಿನ ಆಗೋಗಿದೆ ಗೈಸ್, ತುಂಬ ದಿನ ಏನು ವರ್ಷಗಳೇ ಆಗೋಗಿದೆ ನಾನು ರಾಗಿ ರೊಟ್ಟಿ ತಿಂದು. ಅದಕ್ಕೆ ನಂಗೆ ಇವಾಗ ತಿನ್ಬೇಕು ಅನ್ನಿಸ್ತಾ ಇತ್ತು ಅಂತ ಹೇಳಿ ನಮ್ಮ ಅಮ್ಮಗೆ ಹಿಂಗೆ ಮಾಡ್ಕೊಟ್ರೆ ಎಷ್ಟು ಖುಷಿ ಪಡ್ತು. ಅಲ್ಲಿದ್ರಂತೂ ನಾನು ಏನು ಕೆಲಸ ಮಾಡಲ್ಲ ಗೈಸ್ ನಮ್ಮ ಅಮ್ಮ ಮನೇಲಿ. ಪಾಪ ಎಲ್ಲ ಅವರೇ ಮಾಡ್ತಾರೆ, ಬೆಳಗ್ಗೆ ಸಂಜೆ ಯಾವಾಗಲೂ ಅವರೇ ಮಾಡ್ತಾರೆ. ಇಲ್ಲಿ ಮಾಡೋದ್ರಲ್ಲಿ 1% ಅಲ್ಲಿ ಮಾಡಿದ್ರೆ ನಮ್ಮ ಅಮ್ಮ ಮನೇಲಿ ಎಷ್ಟು ಖುಷಿ ಪಡ್ತಾ ಇದ್ರು. ನಮ್ಮ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಹಾಗಾಗಿ ಬೇಜಾರಾಗುತ್ತೆ. ಮನೆಯಲ್ಲ ಇದ್ರೆ ಅಂತಂದ್ರೆ ಇಲ್ಲ ನೋಡಿ, ಈ ಥರ ಕಾಣಿಸ್ತಾ ಇದೆ. ಐ ಥಿಂಕ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಫೋಲ್ಡ್ ಮಾಡಿ ಯಾವ ಜೊತೆ ರೊಟ್ಟಿ ಹಾಕೋಕ್ಕೂ ಮುಂಚೆ ಎಣ್ಣೆ ಹಾಕ್ಬಿಡಿ ತವಾಗೆ, ರೊಟ್ಟಿ ಕಚ್ಕೊಳ್ಳಲ್ಲ. ನೀವು ಹಿಟ್ಟನ್ನ ಎಷ್ಟು ತೆಳು ಕಲಿಸ್ಕೊತೀರೋ ಅಷ್ಟು ತೆಳುವಾಗಿ ಬರುತ್ತೆ, ಏನೋ ರೊಟ್ಟಿ ಬಳಿಬೋದು ಈಸಿ ಆಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಕಲಸಿ ಇಟ್ಟು ಆಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ರೊಟ್ಟಿ. ಬಟ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸು ಇಲ್ಲ, ಟೈಮೂ ಇಲ್ಲ. ಇವಾಗ ಇರೋ ಟೈಮಲ್ಲಿ ಅರ್ಧ ಗಂಟೆ ನಾನೆಲ್ಲ ಮುಗಿಸ್ಬೇಕಿದೆ. ಅದಕ್ಕೆ ನಾನು ಬಾಕ್ಸ್ಗೆ ಅನ್ನ ಸಾಂಬಾರು ಕಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಯಾಕೋ ಇದೇ ತಿನ್ಬೇಕು ಅನಿಸ್ತಾ ಇದೆ. ಇದನ್ನ ಇದ್ರ ಜೊತೆ ಮೊಸರು, ಚಟ್ನಿ ನೆಸೆಸಿಟಿ ಇಲ್ಲ ಅನ್ಕೊಂತೀನಿ, ಬೇಕು ಅನ್ನೋರು ತೊಗೋಬೋದು. ಈ ಥರ ಬಂದಿದೆ. ರಾಗಿ ರೊಟ್ಟಿ ಎಲ್ಲ ಕೆಂಪು ರೊಟ್ಟಿ ಆಗಿದೆ. ಸಖತ್ತಾಗಿದೆ ಗೈಸ್, ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ಈ ಥರ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅಂತೂ ಬಿಸಿ ಬಿಸಿ ಹಾಕೊಂಡು ತಿಂದರೆ ಅಂತೂ ಹೆಂಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ.